ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಚೋತವ. ಆದ್ಮೇಲೆ ಈಗಾಗಲೇ ನೀವು ಕೇಳಿದ್ದೀರಿ, ಬಿಹಾರ ಚುನಾವಣೆ ಸಮೀಪ ಬರ್ತಾ ಇದೆ ಅಂತೇಳಿ. ನಿತೀಶ್ ಕುಮಾರ್ ಸರ್ಕಾರ, ಅದು ಅಲ್ಲಿ ಸರ್ಕಾರ ಇವತ್ತು ಗೆಲ್ಲುವ ಸ್ಥಿತಿಯಲ್ಲಿದೆಯಾ ಅನ್ನುವಂಥ ಪ್ರಶ್ನೆಗಳು ನಿಧಾನ ಕೇಳ್ತಾ ಇದ್ದಾವೆ. ವಿಶೇಷವಾಗಿ ಬಿಹಾರದಲ್ಲಿ ಸ್ವಶಕ್ತಿ ಮೇಲೆ ಬಿ ಜೆ ಪಿ ಇಲ್ಲಿವರೆಗೆ ಆಯ್ಕೆ ಆಗಿಲ್ಲ ಅನ್ನೋದನ್ನು ಗಮನಿಸಿದರೆ, ವಿಶೇಷವಾಗಿ ನಿತೀಶ್ ಕುಮಾರ್ ಸಹಾಯದಿಂದ ಸರ್ಕಾರ ರಚನೆ ಮಾಡಿದಂಥ ಬಿ ಜೆ ಪಿ ಈ ಸಲ ಸ್ವಂತ ಸರ್ಕಾರ ರಚನೆ ಮಾಡಲಿಕ್ಕೆ ಸಾಧ್ಯ ಇದೆನಾ ಅಂತ ಒಂದು ಪ್ರಶ್ನೆ ಅದು. ಅದರ ಪ್ರಶ್ನೆಗೆ ಉತ್ತರ ಅಷ್ಟು ಸುಲಭ ಇಲ್ಲ. ಯಾಕಂದರೆ ಬಿಹಾರ ವಿಶೇಷವಾಗಿ ಜಾತಿ ನೆಲಗಟ್ಟಿನ ಮೇಲೆ ಅಲ್ಲಿ ರಾಜಕೀಯ ನಡೆಯುವಂಥದ್ದು, ಮೀಸಲಾತಿ ನೆಲಗಟ್ಟಿನ ಮೇಲೆ, OBC ನೆಲಗಟ್ಟಿನ ಮೇಲೆ ನಡೆಯುವಂಥದ್ದು. ಬಿಹಾರ ಮತ್ತು ಉತ್ತರ ಪ್ರದೇಶ ಎರಡು ಜಾತಿಗಳ ಆಧಾರದಲ್ಲಿ ನಡೆಯುವಂಥದ್ದು. ಈ ಹಿನ್ನೆಲೆಯಲ್ಲೇ ನಿತೀಶ್ ಅವರು ಇಲ್ಲಿವರೆಗೆ ಯಶಸ್ವಿ ಆಗ್ತಾ ಬಂದಿದ್ದಾರೆ. ಆದರೆ ಈ ಸಲ ಮೀಸಲಾತಿ ಅವರು ಸರ್ವೆ ಮಾಡಿಸಿದ್ದಾರೆ. ಈಗಾಗಲೇ ಅವ್ರಿಗೂ ಗೊತ್ತದ 85% OBC, SC ST ಮತ್ತು ಮುಸ್ಲಿಮ್ಸ್ ಅಂದರೆ ಅಲ್ಪಸಂಖ್ಯಾತರು ಇದ್ದಾರೆ ಅನ್ನೋದು ಕನ್ಫರ್ಮ್ ಇದೆ. ಅದಕ್ಕಾಗಿ ನಾವು ಗೆಲ್ಲಬಹುದು ತರ್ಕದ. ಆದರೆ ಈ ಸಲ ಅದಕ್ಕಿಂತಲೂ ಒಂದು ಹೆಜ್ಜೆ ಮುಂದೆ ಹೋಗಿ ನಮ್ಮ ರಾಹುಲ್ ಗಾಂಧಿಯವರಂತೂ ಸ್ಪಷ್ಟವಾಗಿ ನಾವು 50% ಏನದಲ್ಲ ಮೀಸಲಾತಿ ಹೆಚ್ಚು ಮಾಡ್ತೀವಿ ಅಂತ ಹೇಳ್ದ. ನಾವು ಈ ಜಾತಿ ಮೀಸಲಾತಿ ಇವತ್ತು ಹೋರಾಟ ಮಾಡ್ತಾ ಇದ್ದೀನಿ ಅನ್ನುವಂಥ ಮಾತು ಸ್ಪಷ್ಟಪಡಿಸ್ತಾ, ಅದ್ರ ಜೊತೆಗೆ ಇವತ್ತು ಬಿಹಾರ ರಾಜಧಾನಿಯನ್ನು ಪೂರ್ತಿಯಾಗಿ ಟೀಕೆ ಮಾಡಿ ಇವತ್ತದು ಅಪರಾಧಿಗಳ ಸೆಂಟರ್ ಆಗಿದ್ದಪ್ಪ ಬಿಹಾರವು ಅಂತೇಳಿ. ಯಾಕೆ ಹೀಗಾಯ್ತು ಬಿಹಾರ ಅಪರಾಧಿಗಳ ಸೆಂಟರ್ ಯಾಕಾಗಿತ್ತು ಅಂದರೆ ಬಡತನದ ಹೆಚ್ಚಿಗೆ, ಅಲ್ಲಿ ರೈತಗೆ ಬೆಳೆದ ಬೆಳೆಗೆ ಬೆಲೆ ಇಲ್ಲ, ಅದ್ರ ಜೊತೆಗೆ ಅವ್ರಿಗೆ ಮಾರ್ಕೆಟ್ ಇಲ್ಲ, ಮತ್ತು ಬಿಹಾರದಲ್ಲಿ ನಿರುದ್ಯೋಗ ಸಂಖ್ಯೆ ಹೆಚ್ಚಾಗಿದೆ. ಇಡೀ ದೇಶದಲ್ಲೇ ನಂಬರ್ 1 ಬಡವ ರಾಜ್ಯ ಯಾವುದು ಇದ್ರೆ ಅದು ಬಿಹಾರ. ಅದಕ್ಕೆ ನಾವು ಇದಂಥವ್ರು ಅದನ್ನು ಒಂದು ಉನ್ನತ ಸ್ಥಾನಕ್ಕೆ ಒಯ್ಯುವಂಥ ಒಂದು ವಿಚಾರ ಮಾಡಿದ್ವಿ ಮತ್ತು ಮೀಸಲಾತಿಯನ್ನು ಹೆಚ್ಚು ಮಾಡಿಸ್ತೀವಿ ಅನ್ನುವಂಥ ಆಶ್ವಾಸನೆ ಕೊಡ್ತಾ ಹೊರಟಿದ್ದಾರೆ. ಆದರೆ ಇವತ್ತಿನ ರಾಹುಲರ ಈ ಹೇಳಿಕೆಗಳು ಈಗಾಗಲೇ ಇದು ಗೊತ್ತಾಗಿದೆ ಬಿ ಜೆ ಪಿಗೂ. ಅವರು ಸಹಿತ ಇಲ್ಲ, ನಾವು 2027 ಜನಗಣತಿ ಮಾಡಿಸ್ತೀವಿ, ಜೊತೆಗೆ ಜಾತಿ ಗಣತಿನೂ ಮಾಡ್ತೀವಿ ಅನ್ನೋಂಥ ಮಾತಾಡಿದ್ದಾರೆ. ಅದಕ್ಕೆ ಆರ್ಡ್ರ್ ಹೊಡಿಸಿದ್ದಾರೆ. ಆ ಮಾತು ಬೇರೆ. ಇನ್ನು ಇದ್ರಾಗ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಬೇರೆ ವಿಷಯ. ಆದರೆ ಈಗ ಮಾತ್ರ ದೇಶ ತುಂಬ ದೊಡ್ಡ ಚರ್ಚೆ ಏನಪ್ಪ ಅಂತಂದ್ರೆ, ಇಷ್ಟೆಲ್ಲ ಟ್ರಂಪ್ ಮಾತಾಡಿದರು, ಅದಕ್ಕೆ ಯಾಕಪ್ಪ ಇಲ್ಲಿವರೆಗೆ ನಮ್ಮ ಮೋದಿ ಅವರು ನಿರಾಕರಣೆ ಮಾಡ್ತಾಯಿಲ್ಲ? ಅವರಿಂದನೇ ಸೀಸ್ಫೈರ್ ಆಯಿತು ಅಂತ ಸ್ಪಷ್ಟವಾಗಿ 11 ಸಲ ಹೇಳಿದ್ದಾರೆ ಅವರು. ನಾನು ನಿಲ್ಲಿಸಿದ್ನಿ, ಇಲ್ಲಾಂದ್ರೆ ನ್ಯೂಕ್ಲಿಯರ್ ವಾರ್ ಆಗ್ತಿತ್ತು ಪಾಕಿಸ್ತಾನ ಮತ್ತು ಇಂಡಿಯಾದ ಮಧ್ಯದಲ್ಲೇ ಅಂತೇಳಿ ಹೇಗೆ ಕೊಡ್ತಾಯಿದ್ದಾರೆ. ಈ ಹೇಗೆ ಒಮ್ಮೆ ಹೇಳಬೇಕಲ್ಲ, ಇದು ಇಲ್ಲಪ್ಪ ಇದು ಹೌದು ಸರಿ ಅದಂತ ಹೇಳಬೇಕು, ಇಲ್ಲ ಅದನ್ನು ವಿರೋಧ ಮಾಡಬೇಕು. ಮೌಲಿಕರ ಅರ್ಥ ಏನು ಅಂತ ಅದನ್ನು ರಾಹುಲ್ ಗಾಂಧಿ ಮತ್ತೊಮ್ಮೆ ಕೇಳ್ತಾ ಇದ್ದಾರೆ. ಅದು ವಿಶೇಷವಾಗಿ ಸಂವಿಧಾನ ಸುರಕ್ಷಾ ಸಮ್ಮೇಳನದಲ್ಲಿ ಸಂವಿಧಾನ ಉಳಿಸುವ ಸಂದರ್ಭ ಆ ಒಂದು ಪಂಕ್ತಿಯಲ್ಲಿ ಮಾತಾಡ್ತಾ ಕೇಳ್ತಾ ಇದ್ದಾರೆ, ಮೋದಿ ಅವರ ನೀವು ಸರೆಂಡರ್ ಆಗಿದ್ದೀರಿ, ಶರಣಾಗತರಾಗಿದ್ದೀರಿ ನಮ್ಮ ಟ್ರಂಪ್ ಅವ್ರ ಮುಂದೆ ಅಂತ. ಯಾಕೆ ಇಲ್ಲಿ ಉತ್ತರ ಕೊಡಬೇಕಾಗಿತ್ತು, ನೀವು ಯಾಕೆ ಕೊಟ್ಟಿಲ್ಲ? ಅದರ ಇದರ ಅರ್ಥ ನೀವು ಇದ್ದಂಥವರು ಯಾವುದೋ ಒಂದು ಮುಚ್ಚಿಡ್ತಾ ಇದ್ದೀರಿ ಈ ರಾಷ್ಟ್ರದ ಮುಂದೆ, ಅದು ಓಪನ್ ಮಾಡಿರಿ ಏನದು ಅಂತೇಳಿ. ಅದಕ್ಕೂ ಸಹಿತ ಇವತ್ತಿಗೂ ಉತ್ತರ ಇಲ್ಲ. ಬಿ ಜೆ ಪಿಗೆಲ್ಲ ಉತ್ತರ ಕೊಡ್ತಾ ಇದ್ದಾರೆ, ಆದರೆ ಸ್ವತಃ ಮೋದಿಯವರು ಉತ್ತರ ಕೊಡ್ತಾ ಇಲ್ಲ. ಕೊಡ್ಬೋದಿಲ್ಲ ಅವರು, ಇಲ್ಲ ಅಂತೆಲ್ಲ ವೇಟ್ ಮಾಡಲಿಕ್ಕೆ ಹಚ್ಚಿರ್ಬೋದು. ಯಾಕೆಂದರೆ ಅವ್ರ ಮನದಲ್ಲಿ ಏನದನೋ. ಯಾಕಂದ್ರೆ ಒಮ್ಮೊಮ್ಮೆ ಅವ್ರ ಹೇಳಿಕೆಗಳು ಕೆಲವೊಂದು ದಿವಸ ಅತಿ ಆದಾಗ ಹೊರಗೆ ಬರುವಂಥ ನೋಡಿದ್ವಿ ನಾವು. ವಿರೋಧಿಗಳು ಅತಿಯಾಗಿ ಟೀಕಾ ಮಾಡಿದಾಗ ಉತ್ತರ ಕೊಟ್ಟಿದ್ದು ನೋಡಿದ್ವಿ. ಉತ್ತರ ಸಾಧಿಸಿ ಸಮರ್ಪಕವಾಗಿ ಕೊಟ್ಟಿದ್ದಾರೆ ಅಂತೇಳಿ ಅನ್ನಿಸ್ತದೆ. ಜನರನ್ನು ನಂಬಿಸುವಲ್ಲೇ ಅವ್ರ ಭಾಷಣ, ಅವರ ಭಾಷೆ ಎರಡೂ ಪ್ರಮುಖವಾದ ಪಾತ್ರ ವಹಿಸ್ತಾವೆ ಅನ್ನೋದು ಸಹಿತ ಎಲ್ಲರಿಗೂ ಗೊತ್ತಿರುವಂಥ ವಿಷಯ. ಹೀಗಾಗಿ ಈ ನರೇಂದ್ರ ಸರೆಂಡರ್ ಅನ್ನುವಂಥದ್ದು ಎಷ್ಟು ಮಟ್ಟಿಗೆ ಇಫೆಕ್ಟ್ ಆಗ್ತದೆ ಜನರ ಮೇಲೆ ಅನ್ನೋದು ಕಾದು ನೋಡಬೇಕಾಗಿದೆ. ಯಾಕಂದರೆ ಈಗ ನೆಕ್ಸ್ಟ್ ಬಿಹಾರದ ಚುನಾವಣೆಯಲ್ಲಿ ನಿತೀಶ್ ಗೆಲ್ಲೂ ಸಾಧ್ಯ ಕಡಿಮೆ ಆಗ್ತಾಯಿದ್ದಾವೆ ಅನ್ನುವಂಥದ್ದು, ಅವರು ವೈರಿಗಳು ಅವನಿಗಿಂತ ಬಲಿಷ್ಠ ಆಗಿದ್ದಾರೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಅದರಾಗೂ ಲಾಲು ಪ್ರಸಾದ್ ಯಾದವ ಮತ್ತು ತೇಜಸ್ವಿ ಯಾದವರು ಇವರಿದ್ದ ಜೊತೆಗೆ ಈಗ ಕಾಂಗ್ರೆಸ್, ಅಲ್ಲಿಯ ಕಮ್ಯುನಿಸ್ಟ್ ಪಾರ್ಟಿಗಳು, ಇನ್ನುಳಿದವರು ಸಹಿತ ಇವ್ರ ಜೊತೆಗೂಡುವಂಥ ಸಾಧ್ಯತೆಗಳು ಹೆಚ್ಚಾಗಿದ್ದಾವೆ. ಹೀಗಾಗಿ ಬಿಹಾರ ಅಷ್ಟು ಅಂದ್ರೆ ಸುಲಭವಾಗಿ BJPಗೆ ಒಲಿತದ, ಅದು NDAಗೆ ಒಲಿತದೆ ಅಂತ ಹೇಳಲಿಕ್ಕೆ ಆಗ್ತಾಯಿಲ್ಲ. ಆದರೂ ಅಷ್ಟು ಸುಲಭವಾಗಿ ಅದನ್ನು ಅಧಿಕಾರ ಬಿಟ್ಟು ಕೊಡೋದಿಲ್ಲ ಅನ್ನೋ ಸಹಿತ ನಾವು ನೋಡ್ತಾ ಬಂದಿದ್ವಿ. ಅದರಲ್ಲೂ ಮೋದಿಯವರು ಗಿಮಿಕ್ ಮಾಡೋದ್ರಲ್ಲೇ, ಜನರ ಮನಸ್ಸು ಒಲಿಸೋದ್ರಲ್ಲೇ ಪಾರಂಗತರಾಗಿದ್ದಾರೆ. ಅವರು ಅನೇಕ ನಿರ್ಣಯಗಳನ್ನು
ತಮ್ಮ ರಾಜಕೀಯ ಬೇಳೆ ಬೇಯಿಸುವ ಸಲುವಾಗಿ ಸರಿಯಾದ ಸಮಯದಲ್ಲಿ ಉಪಯೋಗ ಮಾಡ್ತಾ ಇರ್ತಾರೆ. ಈಗ ಅದನ್ನು ಹಾಗೆ ಉಪಯೋಗ ಮಾಡ್ತಾ ಇದ್ದಾರೆ. ಈಗ ಮೀಸಲಾತಿ ರಿಸರ್ವೇಷನ್ನ ನಾವು ಹೆಚ್ಚು ಮಾಡ್ತೀವಿ, ನಾವು OBC ಪರ ಇದ್ದೀವಿ ಅಂತ ತೋರಿಸುವಾಗ ನಾವೀಗ ಇದು ಜನಗಣತಿ ಮತ್ತು ಜಾತಿ ಗಣತಿ ಎರಡೂ ಮಾಡ್ತೀವಿ ಅನ್ನುವಂಥ ಮಾತನ್ನು ಮಾತಾಡ್ತಾ ಇದ್ದಾರೆ. ಯಾಕಂದ್ರೆ ಇಲ್ಲಿವರೆಗೆ ಇದು ಜಾತಿ ಗಣತಿ ಅದ್ರ ಬಗ್ಗೆ ಆದಷ್ಟು ಮೌನ ಆಗೋದು, ದೂರ ಸರಿಸೋದು, ನಾನು OBC ಮಿನಿಸ್ಟರ್ ಇದ್ದೀನಲ್ಲ, ಪ್ರೈಮ್ ಮಿನಿಸ್ಟರ್ ಅಂತ ಹೇಳೋದು, ಇವೆಲ್ಲದರಿಂದನೂ ತಪ್ಪಿಸಿಕೊಳ್ಳುವ ಎಸ್ಕೇಪ್ ಆಗುವಂಥ ಕೆಲಸವನ್ನು ಮಾಡ್ತಾಯಿದ್ರು. ಆದರೆ ಈ ಸಲ ಖಚಿತವಾಗಿ ಅವ್ರಿಗೆ ಗೊತ್ತಾಗ್ಯದ, ಬಿಹಾರದಲ್ಲೇ ತಮ್ಮ ಸೋಲು ಗ್ಯಾರಂಟಿ. ಅದಕ್ಕೇನು ಮಾಡೋದು, ಈಗ ಇದ್ದಂಥ ಹಾಗೆ ಅಂದರೆ OBCಯನ್ನು ಓಲೈಸುವಂಥ ದಿಶೆಯಲ್ಲೇ ರಿಸರ್ವೇಷನ್ದ ಬಗ್ಗೆ ಮಾತಾಡುವಂಥದ್ದು. ಜೊತೆಗೆ ಈ ಏನಪ್ಪ ಅಂತಂದ್ರೆ ಜನಗಣತಿ ಮಾಡ್ತೀವಿ, ನಾವು ಜಾತಿ ಗಣತಿ ಮಾಡ್ತೀವಿ ಅಂತ ಒಪ್ಕೊಳ್ಳುವಂಥದ್ದು. ಇವೆಲ್ಲ ಏನಪ್ಪ ಅಂತಂದ್ರೆ ಬಿಹಾರ ಜನ ಬಯಸುವಂಥದ್ದು. ಆದರೆ ಬಿಹಾರ ಜನ ಈ ಮಾತನ್ನು ನಂಬ್ತಾರೆ ಇವರಿಂದ ಅಂತೇಳಿ. ಯಾಕಂದ್ರೆ ಸಾಕಷ್ಟು ಜುಮ್ಲಾಗಳನ್ನು ಕೊಟ್ಟಂಥ ಒಂದು ಹೆಸರು ನಮ್ಮ ಮೋದಿ ಅವ್ರದ್ದು ಮತ್ತು ಶಾರ್ ಅವ್ರದ್ದು. ಹೀಗಾಗಿ ಜನ ನಂಬಲಿಕ್ಕಿಲ್ಲ ಅನ್ನೋದು ಭಾಳಷ್ಟು ಜನರ ಅಭಿಪ್ರಾಯ. ಆದರೆ ಒಂದಿಷ್ಟು ನಾವು ವಿಚಾರ ಮಾಡಿ ನೋಡಿದಾಗ ಇಲ್ಲಿವರೆಗೆ BJP ಸೋಲ್ತದ ಅಥವಾ ಮೋದಿಯವರು ಸೋಲ್ತಾರೆ ಅಂತ ಅವ್ರು ಗೆದ್ದು ಬಂದಿದ್ದು ಹೆಚ್ಚು ಕಡಿಮೆ ಕಂಡು ಬಂದದ್ದು. ಜೊತೆಗೆ ಈ ಸಲ ನಮ್ಮ ಸೋಷಿಯಲ್ ಮೀಡಿಯಾದಲ್ಲೇ ಮೊನ್ನೆ ನಡೆದಂಥ ಚುನಾವಣೆ, ನಮ್ಮ ಲೋಕಸಭಾ ಚುನಾವಣೆಯಲ್ಲೇ ನಿಶ್ಚಿತವಾಗಿಯೂ ಅದು ಇನ್ನೂ ಕೆಳಗೆ ಬರ್ತದೆ ಅಂತ ತಲೆಯಲ್ಲಿದ್ದ ಜನರಲ್ಲೇ ಅದು ಬರೋದು 240 ಬಂದು ನಿಂತುಕೊಂಡಿದ್ದು. ಅದ್ರ ಬಗ್ಗೆ ಇನ್ನು ಕೆಲವರು ಹೇಳ್ತಾರೆ, ನಾವು ಹೇಳಿದ್ದೀವಿ ಅಷ್ಟೇ ಬಂತು ಅಂತೇಳಿ. ಏನೂ ಇರಲಿ, ಅಧಿಕಾರನ ಉಳಿಸ್ಕೊಂಡದ NDA ಅನ್ನೋ ಹೆಸರು ನಡೆಯಲಿ. ಹೀಗಾಗಿ ಈ ನಮ್ಮ ಮೋದಿಯವರಿಗೆ ವಿರೋಧಿಗಳು ಒಂದು ರೀತಿ ಯಾವುದೇ ರೀತಿಯಿಂದ ಬಂದರೂ ಸೋಲು ಹೆಚ್ಚು ಕಡಿಮೆ ಗ್ಯಾರಂಟಿ ಅನ್ನುವಂಥದ್ದು ಆಗ್ತಾಯಿದೆ. ಹೌದು, ಇವತ್ತು ಇಂಪ್ರೂವ್ ಆಗ್ಯದ. ಕಾಂಗ್ರೆಸ್ ಹಿಂದಿನಗಿಂತ ಹೆಚ್ಚಾಗಿದೆ, 99 ಸೀಟ್ಗಳು ಆಯ್ಕೆ ಮಾಡ್ಕೊಂಡು ಬಂದದ. ಅದು ಗೆಲ್ಲಲಿಲ್ಲ, ಅಧಿಕಾರ ಹಿಡಿಲಿಲ್ಲ ಅನ್ನುವಂಥದ್ದು ಒಂದು ಮಾತು ಎದ್ಕಾಂಥದ್ದು. ಒಟ್ಟಾರೆ ಏನೋ ಕಾರಣಲಿ ಈ ಸಲ ಮಾತ್ರ ರಾಹುಲ್ ಗಾಂಧಿಯವರು ನೇರವಾಗಿ ಈ BJP ಮೇಲೆ, ಮೋದಿಯವರ ಮೇಲೆ ಅವರು ಟಾರ್ಗೆಟ್ ಮಾಡಿ ಮಾತಾಡೋದು ಮಾತ್ರ ಹೆಚ್ಚು ಆಗಿದ್ರೆ ಕಡಿಮೆ ಆಗಿಲ್ಲ. ಈ ಮುಂಬರುವ ದಿನದಲ್ಲಿ ಇದೇನಾಗ್ತದೆ ನೋಡೋಣ. ಆ ಮಾತೇನೆ ಒಟ್ಟಾರೆಯಾಗಿ ಈಗ ಅವರು ಮೀಸಲಾತಿ ಬಗ್ಗೆ ಮಾತಾಡ್ತಾ ಇದ್ದಾರೆ. 50% ಹೆಚ್ಚು ಮಾಡಿಸ್ತೀನಿ ಅನ್ನೋಂಥ ಮಾತಾಡಲಿಕ್ಕಿದ್ದಾರೆ. ಇದರಿಂದ ಎಷ್ಟು ಪ್ರಭಾವಿತರಾಗ್ತಾರೆ OBC ಮತ್ತು ಅದ್ರ ಜೊತೆಗೆ SC ST ಅನ್ನೋದು ನಾವೀಗ ಮುಂದಿನ ದಿನದಲ್ಲಿ ಈ ಒಂದು ಚುನಾವಣೆ ಸಂದರ್ಭದಲ್ಲೇ ಕಾಣ್ಬೋದಾಗಿದೆ. ಒಟ್ಟಾರೆಯಾಗಿ ಈ ಚುನಾವಣೆ, ಮುಂಬರುವ ಚುನಾವಣೆ, ಬಿಹಾರ ಚುನಾವಣೆ ಇದೊಂದು ರೀತಿ ಪರೀಕ್ಷಾ ಕಾಲ ನಮ್ಮ ಇವರಿಗೆ, ಯಾರು ರಾಹುಲ್ ಗಾಂಧಿ ಅವರಿಗೆ. ಯಾಕಂದರೆ ಇಲ್ಲಿ ಗೆಲ್ಲಲೇಬೇಕಂತ ಅನಿವಾರ್ಯತೆ ಅವ್ರ ಮುಂದದ. ಗೆಲ್ತಾರ ಅನ್ನೋಂಥ ಪ್ರಶ್ನೆನೂ ಅಷ್ಟೇ ಅದ. ಯಾಕಂದ್ರೆ ಜಾತಿಗಳಿಂದ ಪ್ರಸಿದ್ಧ ಅಂತ ಬಿಹಾರದಲ್ಲೇ ಈ ಒಂದು ಜಾತಿಯ ಗಣತಿ ಮಾಡ್ತಾರೆ ಅನ್ನೋಂಥ ಮಾತು ದೊಡ್ಡ ಮಾತಾಗ್ತದೆ. ಅದೇನು ನೋಡೋಣ ಏನಾಗ್ತದೆ. ಒಟ್ಟಾರೆ ಏನೋ ಆಗಲಿ, ರಾಹುಲ್ ಗಾಂಧಿಯ ನಮ್ಮ ಮೋದಿಯವ್ರ ಮೇಲೆ ಜೋರ್ದಾರ್ ಅಟ್ಯಾಕ್ ಮಾಡ್ತಾಯಿದ್ದಾರೆ. ಮೋದಿಯವರನ್ನು ಆದಷ್ಟು ಎಷ್ಟು ಸಾಧ್ಯ ಟೀಕೆ ಟಿಪ್ಪಣಿಗಳ ಮೂಲಕ ಅವರ ಬಾಯನ್ನು ಮುಚ್ಚಿಸುವಂಥದ್ದು, ಅವರ ಇಲ್ಲಿವರೆಗೆ ಮಾಡಿದಂಥ ಕೆಲಸಗಳೆಲ್ಲ ಏನಪ್ಪ ಅಂತ ಹೇಳಿಕೊಳ್ಳುವಂಥವಲ್ಲ ಅಂತ ತೋರಿಸ್ಕೊಳ್ಳುವಂಥ ಪ್ರಯತ್ನ ಮಾಡ್ತಾಯಿದ್ದಾರೆ. ಹೀಗಾಗಿ ಮುಂದಿನ ದಿನಗಳು ಮೋದಿಯವರಿಗೆ ಅಷ್ಟು ಸುಲಭದ ಕೆಲಸ ಅಲ್ಲ ಮುಂದಿನ ಎಲೆಕ್ಷನ್ ಅಂತೇಳಿ ಇಷ್ಟು ಮಾತ್ರ ಹೇಳ್ಬೋದು. ಬಟ್ ಆದರೆ ಛಲ ಇದ್ದಂಥ ಮೋದಿಯವರು ಇದನ್ನು ದಾಟಿ ಬರ್ತಾರೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾಯಿದ್ದಾರೆ. ಏನೋ ಆಗಲಿ, ಬಿಹಾರ ಇವತ್ತು ಮಾತ್ರ ಜೋರ್ದಾರಾಗಿ ಚುನಾವಣಾ ರಣರಂಗ ಆಗ್ಯದ. ಈ ರಣರಂಗದಲ್ಲೇ ಸತೀಶ್ ವರ್ಸಸ್ RJD ಅಂದರೆ ಅವರ ಮಿತ್ರ, ಹಳೆಯ ಮಿತ್ರ ಲಾಲು ಪ್ರಸಾದ್ ಯಾದವ, ಇನ್ನೊಂದು ಕಡೆ ಕಾಂಗ್ರೆಸ್, ಇವ್ರು ಕೊಡ್ಕೊಂಡು ಯುದ್ಧ ಮಾಡ್ತಾಯಿದ್ದಾರೆ ಅಂತ ಅಂದರೂ ಅಡ್ಡಿ ಇಲ್ಲ. ಈ ಬಿಹಾರದಲ್ಲಿ ಯಾರು ಗೆಲ್ಬೋದು, ಯಾರು ಸೋಲ್ಬೋದು ಅದು ಈಗಲೇ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದರೂ ಈ ಸಲ ಇಂಡಿಯಾ ಗಠಬಂಧನ್ ಮಾತ್ರ ಸ್ವಲ್ಪ ಗೆಲ್ಲುವ ಸಾಧ್ಯತೆ ಹೆಚ್ಚಿದಾವೆ ಅಂತೇಳಿ ಹೇಳ್ಬೋದು. ಏನಾಗಿದೆ ನೋಡೋಣ ಅಂತ ಹೇಳ್ತಾ, ನಿಮ್ಮ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಆಗೋದನ್ನು ನಿಲ್ಲಿಸಲಿಕ್ಕೆ ಹೋಗಬೇಡ್ರಿ. S16 ನ್ಯೂಸ್ ಅರ್ಥ ಸೇರಿಸಿತ್ತ ನಾವಿದು ಸತ್ಯದ ಕೈಗನ್ನಡಿ ವಂದನೆಗಳು.